ವಂದನೆಗಳು ಆಂಟಿ. ಸೇರಿ ಬಂದಂತ ಸಹೋದರ ಸಹೋದರಿಯರೆಲ್ಲರಿಗೂ, ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸೋನಾಗಿದೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶಕ್ಕೆ ನಾವು ಪ್ರವೇಶಿಸೋರಾಗಿರೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸೋದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದ ಸಮ್ಮುಖಕ್ಕೆ ಕರ್ತನೆ ನಮ್ಮೆಲ್ಲರನ್ನು ಬರಮಾಡಿದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ಮಾತುಗಳನ್ನು, ನಿಮ್ಮ ಚಿತ್ತವನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿ ಕರ್ತನೆ. ಯಾಕೆಂದ್ರೆ ಇಲ್ಲಿ ಸೇರಿ ಬಂದಂತ ನಾವೆಲ್ಲರೂ ಕರ್ತನೆ ವಿಧ ವಿಧವಾದಂತ ಪ್ರಾಂತ್ಯಗಳಿಂದ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ನಾವು ಕುಳಿತಿರುವಾಗ ನಮ್ಮ ಹೃದಯಗಳಿಗೆ, ನಮ್ಮ ಕುಟುಂಬಗಳಿಗೆ, ನಮ್ಮ ಆತ್ಮೀಯ ಜೀವನದ ಬೆಳವಣಿಗೆಗೆ ಬೇಕಾಗಿರುವ, ಅವಶ್ಯಕತೆ ಇರುವ ನಿಮ್ಮ ಮಾತುಗಳನ್ನು ನಮಗೆ ಬೋಧಿಸಿ, ಹೇಳುವಂತ ನನಗೂ ಕೇಳುವಂತ ಪ್ರತಿಯೊಬ್ಬರಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ಕೊಟ್ಟು ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಇಲ್ಲಿ ಸೇರಿ ಬಂದಂತ ನಾವೆಲ್ಲರೂ ಕೂಡ ಕ್ರೈಸ್ತರು, ಕೂಡಿ ಬಂದಂತ ನಾವೆಲ್ಲರೂ ಕೂಡ ಕ್ರೈಸ್ತ ಕುಟುಂಬದವರು. ಕ್ರೈಸ್ತರಾದಂತ ನಮ್ಮೆಲ್ಲರನ್ನು ದೇವರು ಕರೆಯುವಾಗ ಎಂಥವರಾಗಿದ್ದಾಗ ದೇವರು ನಮ್ಮನ್ನು ಕರೆದಿದ್ದಾರೆ ಎನ್ನುವಂಥದ್ದನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ಯಾಕಂದರೆ ಒಂದು ವೇಳೆ ಆ ನೆನಪುಗಳು ನಮ್ಮಲ್ಲಿ ಇಲ್ಲದೆ ಹೋದರೆ ಇರಬೇಕಾದಂತ ಭಕ್ತಿ ನಮ್ಮಲ್ಲಿ ಇರುವುದಿಲ್ಲ, ಇರಬೇಕಾಗಿರುವಂತ ವಿಧೇಯತೆ ನಮಗಿರುವುದಿಲ್ಲ. ಅದಕ್ಕೆ ಯಾವಾಗಲೂ ಕ್ರೈಸ್ತರಾಗಿ ಇರುವಂತ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳಬೇಕಾಗಿರುವಂತ ಒಂದು ಪ್ರಾಮುಖ್ಯವಾದಂತ ಸಂಗತಿ ಏನಂತಂದ್ರೆ, ನಾನು ಎಂಥವನಾಗಿದ್ದಾಗ ದೇವರು ನನ್ನನ್ನು ಕರೆದಿದ್ದಾರೆ. ಯಾಕೆಂದರೆ ನಾನು ಎಂಥವನಾಗಿದ್ದೇನೋ ಅಥವಾ ನನ್ನ ಇತಿಹಾಸ ಎಂಥದ್ದಾಗಿದೆಯೋ ಅವುಗಳಿಂದಲೇ ದೇವರು ನನ್ನನ್ನು, ನಮ್ಮನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ದೇವರು ಶಕ್ತನು. ಮತ್ತೆ ನಾನು ಎಂಥವನಾಗಿದ್ದೇನೋ, ನನ್ನ ಇತಿಹಾಸ, ನನ್ನ ಚರಿತ್ರೆ ಎಂಥದ್ದಾಗಿದೆಯೋ ಅದರ ಮೂಲಕವಾಗಿಯೇ ಅಥವಾ ಅದರ ಆಧಾರದ ಮೇಲೆಯೇ ದೇವರು ನನ್ನನ್ನು, ನಮ್ಮನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಹೇಗೆ ಬ್ರದರ್ ಅಂತ ಒಂದು ವೇಳೆ ಕೇಳಿದರೆ, ಹೌದು, ಸತ್ಯವೇದದಲ್ಲಿ ನಾವು ಭಕ್ತರ ಜೀವನ ಚರಿತ್ರೆ, ಅವರ ಒಂದು ಬದುಕನ್ನು ನೋಡುವಾಗ ದೇವರು ಆರಿಸಿಕೊಂಡಂತ ಪ್ರತಿಯೊಬ್ಬರು ಕೂಡ ಪರಿಪೂರ್ಣವಂತರಾಗಿ ಆರಿಸಿಕೊಳ್ಳಲಿಲ್ಲ. ಆ ನಮ್ಮನ್ನು ಕೂಡ ದೇವರು ಆರಿಸಿಕೊಂಡಾಗ ನಾವು ಕೂಡ ಪರಿಪೂರ್ಣರು ಎಲ್ಲಾ ವಿಷಯಗಳಲ್ಲಿ ಅಂತ ಹೇಳಲಿಕ್ಕೂ ಕೂಡ ಇಲ್ಲ. ನಮ್ಮಲ್ಲೂ ಕೂಡ ದೌರ್ಬಲ್ಯತೆಗಳಿದ್ದಾವೆ, ನಾವು ಕೂಡ ಬಲಹೀನರಾಗಿದ್ದೇವೆ. ಆದರೂ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆರಿಸಿಕೊಳ್ಳುವುದಕ್ಕೆ ಕಾರಣವೇನಂತಂದ್ರೆ, ನಾವು ಆತನ ಚಿತ್ತವನ್ನು ನೆರವೇರಿಸಬೇಕೆಂಬಂತ ಉದ್ದೇಶದಿಂದ, ಸಂಕಲ್ಪದಿಂದ. ಹಾಗಾಗಿ ಸತ್ಯವೇದದಲ್ಲಿ ಆ ದೇವರು ಕೆಲವರನ್ನ ಆರಿಸಿಕೊಂಡಿದ್ದಾರೆ. ಆ ಆರಿಸಿಕೊಂಡಂತ ರೀತಿ ಅಥವಾ ಆರಿಸಿಕೊಳ್ಳಬೇಕಾದಾಗ ಅವರಿದ್ದಂತ ಪರಿಸ್ಥಿತಿ ಏನಿದೆಯೋ ಆ ಪರಿಸ್ಥಿತಿಗೆ ತಕ್ಕಂತೆ ದೇವರವರನ್ನು ಉಪಯೋಗಿಸಿಕೊಂಡಿದ್ದಾರೆ. ಮತ್ತೆ ಯಾವ ಪರಿಸ್ಥಿತಿಯಲ್ಲಿ ದೇವರವರನ್ನು ಆರಿಸಿಕೊಂಡಿದ್ದಾರೋ ಆ ಪರಿಸ್ಥಿತಿಗೆ ತಕ್ಕಂತೆಯೇ ದೇವರು ಅವರನ್ನು ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡರು. ಫಾರ್ ಎಕ್ಸಾಂಪಲ್, ಪೇತ್ರನನ್ನು ಯೇಸುಕ್ರಿಸ್ತರವರು ಕರೆಯುವಾಗ ಪೇತ್ರನು ಮಾಡುತ್ತಿದ್ದಂತ ಕೆಲಸವೇನು? ಬಳೆಯನ್ನ ಹಾಕ್ತಿದ್ದ, ಅಂದ್ರೆ ಮೀನ್ ಹಿಡಿಲಿಕ್ಕೆ. ಆ ಬಳೆಗಳನ್ನ ಹಾಕಬೇಕಾದ್ರೆ ಪೇತ್ರನನ್ನು ದೇವರು ಯೇಸುಕ್ರಿಸ್ತರವರು ಕರೆದಾಗ ಯಾವ ಕೆಲಸವನ್ನಾದ್ರೆ ಪೇತ್ರನು ಮಾಡುತ್ತಿದ್ದನೋ, ಕರೆದ ನಂತರವೂ ಕೂಡ ಯೇಸುಕ್ರಿಸ್ತರವರು ಪೇತ್ರನಿಗೆ ಅದೇ ಕೆಲಸವನ್ನು ಕೊಟ್ರು. ಅಂದ್ರೆ ಪ್ರಪ್ರಥಮವಾಗಿ ಸುವಾರ್ತೆಯನ್ನು ಪ್ರಾರಂಭಿಸಿದವರು ಅಥವಾ ಸುವಾರ್ತೆಯನ್ನು ಯೇಸುಕ್ರಿಸ್ತರವರ ಮರಣದ ನಂತರ ತಿಳಿಸಿದಂತವರು ಪೇತ್ರನು. ಅಥವಾ ಆ ಹಬ್ಬದ ದಿನದಲ್ಲಿ ಸಮಾಜಕ್ಕೆ, ಸರ್ವ ಜನಾಂಗಕ್ಕೆ ಯೇಸುಕ್ರಿಸ್ತರವರನ್ನು ಕುರಿತಾದಂತ ಉನ್ನತವಾದಂತ ಸಂಗತಿಗಳನ್ನು ಪ್ರಸಂಗ ಮಾಡಿದಂತ ಮೊದಲನೆಯ ವ್ಯಕ್ತಿ ಪೇತ್ರನು. ಅನ್ಯರಲ್ಲಿ ಮೊದಲನೇದಾಗಿ ಸುವಾರ್ತೆ ಸಾರಿದಂತ ವ್ಯಕ್ತಿ ಕೂಡ ಪೇತ್ರನು. ಅಂದ್ರೆ
ಕೊರ್ನೇಲ್ಯನ ಮನೆಗೆ ಹೋಗಿ ಕೊರ್ನೇಲ್ಯನಿಗೆ ಅವರ ಕುಟುಂಬದವರಿಗೆ ಸುವಾರ್ತೆ ಸಾರಿದಂತವರು ಪೇತ್ರನು. ಅಂದ್ರೆ ಯಾವ ಮೀನುಗಳನ್ನಾದ್ರೆ ಹಿಡಿಯಲಿಕ್ಕೆ ಬಲೆಯನ್ನು ಹಾಕುತ್ತಾ ಇದ್ದಂತ ಪೇತ್ರನನ್ನು ಯೇಸು ಕ್ರಿಸ್ತರವರು ಕರೆದರೋ, ಆ ಜೀವನದಲ್ಲಿ ಪೇತ್ರನ ಜೀವನದಲ್ಲಿ ಯೇಸು ಪೇತ್ರನನ್ನು ದೇವರು ಉಪಯೋಗಿಸಿಕೊಂಡಂತ ರೀತಿ ಕೂಡ ಹಾಗೆ ಇತ್ತು. ಹೇಗಂತಂದ್ರೆ, ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಪ್ರೀಚ್. ಪ್ರಸಂಗ ಮಾಡುವುದಕ್ಕೆ ಆರಿಸಿಕೊಂಡಂತ ಮೊದಲನೇ ವ್ಯಕ್ತಿ ಪೇತ್ರನು. ಅನ್ಯರಿಗೆ ಸುವಾರ್ತೆ ಸಾರಲಿಕ್ಕೆ ಆರಿಸಿಕೊಂಡಂತ ವ್ಯಕ್ತಿ ಕೂಡ ಪೇತ್ರನೇ. ಇನ್ನು ನಾವು ನೋಡುವುದಾದರೆ, ಈ ಪೇತ್ರನಿಗೆ ದುಡುಕುತನ ಜಾಸ್ತಿ. ಇನ್ನು ಹೇಳಬೇಕು ಅಂತಂದ್ರೆ ಬಾಯಿ ಜಾಸ್ತಿ, ಮಾತನಾಡುವಂತದ್ದು ಜಾಸ್ತಿ, ಸುಮ್ಮನೆ ಮನಸ್ಸಲ್ಲಿ ಏನು ಇಟ್ಟುಕೊಳ್ಳದೇ ಇರುವಂತ ವ್ಯಕ್ತಿ ಈತನು. ಪ್ರತಿಯೊಂದನ್ನ ಮಾತನಾಡ್ತಾನೆ, ಪ್ರತಿಯೊಂದನ್ನ ಹೇಳ್ತಾನೆ. ಅದೇ ಅದೇ ಇದಕ್ಕೆ ಬರುವಂತ ವ್ಯಕ್ತಿ ಪೌಲನು ಕೂಡ. ಪೌಲನು ಕೂಡ ಸುಮ್ಮನಿರುವಂತ ವ್ಯಕ್ತಿ ಅಲ್ಲ, ಮಾತನಾಡುವಂತ ವ್ಯಕ್ತಿ, ಮಾತನಾಡಿಸುವಂತ ವ್ಯಕ್ತಿ, ಸುವಾರ್ತೆ ಸಾರುವಂತ ವ್ಯಕ್ತಿ. ಸುಮ್ಮನಿರುವಂತ ವ್ಯಕ್ತಿ ಪೌಲನು ಕೂಡ ಅಲ್ಲ. ಪ್ರತಿಯೊಂದನ್ನು ಧರ್ಮಶಾಸ್ತ್ರಕ್ಕೆ ಲಿಂಕ್ ಮಾಡಿ, ಸತ್ಯವೇದಕ್ಕೆ, ಹೊಸ ಒಡಂಬಡಿಕೆಗೆ ಸರಿ ಸಮಾನವಾಗಿ ಇದೆಯೋ ಇಲ್ಲವೋ, ಅದಕ್ಕೆ ತಕ್ಕನಂತೆ ನಾವಿದೀವ ಇಲ್ವಾ, ಇತಿಹಾಸ, ಚರಿತ್ರೆ, ದ ಬ್ಯಾಕ್ ಗ್ರೌಂಡ್, ಎವ್ರಿಥಿಂಗ್ ವೆರಿಫೈ ಮಾಡುವಂತ ವ್ಯಕ್ತಿ ಪೌಲನು. ಸೊ ಪೇತ್ರನು ಯಾವ ಕೆಲಸವನ್ನು ಮಾಡುತ್ತಿದ್ದನೋ ಆ ಕೆಲಸಕ್ಕೆ ತಕ್ಕನಂತೆ ದೇವರ ಆತನನ್ನು ಉಪಯೋಗಿಸಿಕೊಂಡರು. ಪೌಲನು ಪೌಲನು ತಾನು ನಂಬಿದಂತ ಧರ್ಮಶಾಸ್ತ್ರ, ತಾನು ನಂಬಿದಂತ ಒಂದು ಮತದಲ್ಲಿದ್ದಾಗ ಹೇಗಾದ್ರೆ ಸ್ಥಿರವಾಗಿದ್ದನೋ, ಕ್ರಿಸ್ತನನ್ನು ಅಂಗೀಕರಿಸಿದ ನಂತರವೂ ಕೂಡ ಅದೇ ರೀತಿಯಾಗಿ ಸ್ಥಿರವಾಗಿ ಬಲವಾಗಿದ್ದನು. ಅನ್ಯರಿಗೆ ಅಪೋಸ್ತಲನಾಗಿ ನೇಮಿಸಲ್ಪಟ್ಟನು, ಖಂಡಗಳನ್ನು ದಾಟಿದನು, ದೇಶಗಳನ್ನು ದಾಟಿದನು, ಅನೇಕರಿಗೆ ಸುವಾರ್ತೆಯನ್ನು ಸಾರಿದನು ಪೌಲನು. ಈ ರೀತಿ ನಾವು ನೋಡುವುದಾದ್ರೆ, ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಕರೆಯಲ್ಪಟ್ಟಂತ ಎಲ್ಲರೂ ಕೂಡ ದೇವರಿಂದ ಆರಿಸಲ್ಪಟ್ಟಂತ ಪ್ರತಿಯೊಬ್ಬರು ಕೂಡ, ಅವರು ಆರಿಸಲ್ಪಟ್ಟಂತವರು, ಕರೆಯಲ್ಪಟ್ಟಂತವರು ತಕ್ಕ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿದ್ದಾರೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಕೂಡ, ನಮ್ಮಲ್ಲೂ ಕೂಡ ಕೆಲವೊಬ್ಬರು ಹೆಚ್ಚಾಗಿ ಮಾತನಾಡುವವರು ಇರ್ತೇವೆ, ಮಾತನಾಡದವರು ಇರುತ್ತೇವೆ. ಓಕೆ, ಸೊ ಇಟ್ ಡಿಪೆಂಡ್ಸ್. ಯಾರು ಕೂಡ ಯಾರನ್ನು ನೋಡಿ ಅವರ ಹಾಗೆ ಇರಬೇಕೆಂಬುದಾಗಿ ಯಾವತ್ತು ಅಂದುಕೊಳ್ಳಬೇಡಿ. ಮತ್ತೆ ಯಾರು ಯಾರನ್ನು ನೋಡಿ ಅವರ ಹಾಗೆ ಇರಬೇಕಂತ ಅಂದ್ಕೊಳ್ಬೇಡಿ. ಅಂದ್ರೆ ಬೇರೊಬ್ಬರು ಸೈಲೆಂಟ್ ಆಗಿದ್ದಾರೆ, ನಾನು ಸೈಲೆಂಟ್ ಆಗಿದ್ದು ಬಿಡೋಣ. ನೋ, ಗಾಡ್ ಹ್ಯಾಸ್ ಮೇಡ್ ಯು ಲೈಕ್ ದಟ್. ದೇವರು ನಮ್ಮನ್ನು ಆ ರೀತಿ ಮಾಡಿರೋದ್ರಿಂದ ವೈ ವಾಂಟ್ ಯು ಟು ಬಿ ಚೇಂಜ್? ಯಾಕೆ ನಾವು ಬದಲಾಗಬೇಕಂತ ಅಂದ್ಕೊಳ್ತಿದ್ವಿ? ಯಾಕೆಂತಂದ್ರೆ ನಾವು ಇದ್ದಂತ ಸ್ಥಿತಿಯಿಂದಲೇ, ನಾವು ಯಾವ ಪರಿಸ್ಥಿತಿ ದೇವರು ನಮ್ಮನ್ನ ಹೇಗಾದ್ರೆ ಉಂಟು ಮಾಡಿದ್ದಾರೋ, ಸೃಷ್ಟಿಸಿದ್ದಾರೋ, ಅದಕ್ಕೆ ತಕ್ಕನಂತೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ತಾರೆ. ಸೊ ಡೋಂಟ್ ಚೇಂಜ್ ಯೋರ್ ಸೆಲ್ಫ್, ಬಿ ಹೌ ಯು ಆರ್. ಹೇಗಿದ್ದೇವೋ ಹಾಗಿರೋದಕ್ಕೆ ನಾವು ಪ್ರಯತ್ನಿಸೋಣ. ಹೌದು, ನಾವು ಪಾಪದ ವಿಷಯಗಳಲ್ಲಿ ಬದಲಾಗಬೇಕು, ಆದರೆ ಪಾಪ ಯಾವುದು ಎಂಬುದಾಗಿ ತಿಳಿದುಕೊಂಡ ನಂತರ ಆ ಪಾಪವನ್ನು ದೂರ ಮಾಡಿಕೊಳ್ಬೇಕು. ಆ ವಿಷಯದಲ್ಲಿ ನಾನು ಮಾತನಾಡ್ತಿಲ್ಲ. ಆದರೆ ದೇವರು ನಮ್ಮನ್ನು ಇಟ್ಟಂತ ರೀತಿ, ಉಂಟು ಮಾಡಿದಂತ ಪರಿಸ್ಥಿತಿಗಳು ಹೇಗಿದ್ದಾವೋ, ನಮ್ಮನ್ನು ರೂಪಿಸಿದಂತ ರೀತಿ ಹೇಗಿದೆಯೋ ಹಾಗೆ ಇರೋದಕ್ಕೆ ನಾವು ಪ್ರಯತ್ನಿಸೋಣ. ಯಾರನ್ನೋ ನೋಡಿ ಅವರ ಹಾಗಿರೋದಕ್ಕೆ ಇಮಿಟೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದ್ಯಾ? ಅವರನ್ನ ಪ್ರತಿಬಿಂಬಿಸಲಿಕ್ಕೆ ದಯವಿಟ್ಟು ಹೋಗಬಾರದು. ಯಾಕಂತಂದ್ರೆ ಅವಾಗ ದೇವರ ಪ್ರಣಾಳಿಕೆ ನಮ್ಮ ಜೀವನದಲ್ಲಿ ಏನಿದೆಯೋ ಅದು ನೆರವೇರಿಸೋದಕ್ಕೆ ನಾವೇ ತಡೆಗಟ್ಟಿದವರಾಗುತ್ತೇವೆ. ಪೇತ್ರನು ಯಾವತ್ತು ಅಂದುಕೊಂಡಿಲ್ಲ 12 ಮಂದಿಯಲ್ಲಿ ನಾನೊಬ್ಬನೇ ಮಾತನಾಡ್ತಿದ್ದೇನೆ, ಸುಮ್ಮನಿದ್ರೆ ಆಗತ್ತಲ್ಲ ಅಂತ. ನೋ, ಬಿಕಾಸ್ ದಟ್ ಈಸ್ ಹಿಸ್ ಕ್ಯಾರೆಕ್ಟರ್ ಅಂಡ್ ಗಾಡ್ ಯೂಸ್ಡ್ ಹಿಮ್. ದೇವರ ಆತನನ್ನು ಅದೇ ರೀತಿಯಲ್ಲಿ ಉಪಯೋಗಿಸಿಕೊಂಡರು. ಈ ದಿನವೂ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡಾಗ ನಾವು ಹೇಗಿದ್ದೇವೋ ಅವುಗಳನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ಬಿಕಾಸ್ ವೆನ್ ಗಾಡ್ ಚೋಸನ್ ಅಸ್, ಗಾಡ್ ವಿಲ್ ಯೂಸ್ ಅಸ್ ಲೈಕ್ ದಟ್. ಮೋಶೆಯನ್ನು ದೇವರು ಕರೆಯುವಾಗ ಮೋಶೆ ಮಾಡುತ್ತಿದ್ದಂತ ಕೆಲಸವೇನು? ಕುರಿ ಕಾಯ್ತಿದ್ದು, ಹೌದಾ? ಕುರಿಗಳನ್ನ ಕಾಯ್ತಿರಬೇಕಾದ್ರೆ ಗುಡ್ಡದ ಮೇಲೆ ಏನೋ ಉರಿಯುತ್ತಿದ್ದಂಗೆ ಕಾಣಿಸಿತು. ಅಲ್ಲಿಗೆ ಹೋದ ನಂತರ ದೇವರ ಪ್ರತ್ಯಕ್ಷನಾಗಿ ಮಾತನಾಡಿದನು. ಇದೆಲ್ಲ ಸ್ಟೋರಿ ನಮ್ಗೆ ಗೊತ್ತು. ನಂತರ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶಕ್ಕೆ ನಡೆಸುವಂತ ಕುರುಬರಿಗೆ ಕುರುಬನಾಗಿದ್ದಂತ ಪೇತ್ರನು ಇಸ್ರಾಯೇಲ್ಯರಿಗೆ ನಾಯಕನಾಗಿಯೂ ಕೂಡ ಇದ್ದನು. ಸೊ ದೇರ್ ಇಸ್ ಸಮಥಿಂಗ್ ಕೈಂಡ್ ಆಫ್ ಎ ರಿಲೇಷನ್, ಅಥವಾ ದೇವರು ಉಪಯೋಗಿಸಿಕೊಳ್ಳುವಂತ ಪರಿಸ್ಥಿತಿಗಳು ನಮ್ಮ ಇತಿಹಾಸ, ನಮ್ಮ ಹಿಂದಿನ ಜೀವನಕ್ಕೆ ಅಡಾಪ್ಟ್ ಆಗಿರ್ತವೆ. ಅಂದ್ರೆ ಸಿಂಕ್ ಆಗಿರ್ತವೆ, ಹೊಂದಾಣಿಕೆ ಉಳ್ಳದ್ದಾಗಿರುತ್ತೆ. ಸೊ ವೆನ್ ಗಾಡ್ ಕಾಲ್ಡ್ ಯು, ರಿಮೆಂಬರ್ ದ ಸಿಚುವೇಶನ್.
ಯಾವ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆಂಬುದನ್ನು ನಾವು ನಿಜವಾಗ್ಲೂ ನೆನಪಿಟ್ಟುಕೊಳ್ಳಬೇಕು. ಯಾಕಂತಂದ್ರೆ ನೆನಪಿಟ್ಟುಕೊಳ್ಳದೆ ಹೋದರೆ ನಾವ್ ಎಲ್ಲಿಗೆ ಹೋಗ್ತಿದ್ದೇವೋ ನಮಗ್ ಗೊತ್ತಾಗಲ್ಲ. ಏನ್ ಮಾಡ್ತಿದ್ದೇವೋ ಕೂಡ ನಮಗೆ ಗೊತ್ತಾಗಲ್ಲ. ಈ ದಿನ ಒಂದು ಭಕ್ತನನ್ನು ನಾವು ನೋಡ್ಲಿಕ್ಕಿದ್ದೇವೆ. ಆ ಭಕ್ತನು ತನ್ನ ಜೀವನದಲ್ಲಿ ನಡೆದಂತ ಕೆಲವು ಸಂದರ್ಭಗಳಲ್ಲೂ ಕೆಲವು ಸಂದರ್ಭಗಳು ಆತನ ಜೀವನದಲ್ಲಿ ನಡೆದಂತ ಆ ದೇವರು ಉಪಯೋಗಿಸಿಕೊಂಡಂತ ರೀತಿ. ಸತ್ಯವೇದವನ್ನು ನಾವು ತೆರೆಯುವಾಗ ಹಳೆ ಒಡಂಬಡಿಕೆ ಹಳೆ ಒಡಂಬಡಿಕೆ ಪಂಚಖಂಡಗಳು ಅಥವಾ 5 ಖಂಡಗಳೆಂಬುದಾಗಿ ನಾವು ಹೇಳ್ತೇವೆ. ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗಿರುವಂತದ್ದು 5 ಖಂಡಗಳು. ಈ 5 ಖಂಡಗಳನ್ನು ನಾವು ನೋಡುವಾಗ ಈ 5 ಖಂಡಗಳು ಈ 5 ಖಂಡಗಳು ಕೆಲವೊಂದನ್ನ ಸೂಚಿಸುವಂತದ್ದಾಗಿದೆ. ಆದಿಕಾಂಡ, ಪ್ರಾರಂಭ, ಸಮಸ್ತಕ್ಕೆ ಪ್ರಾರಂಭ, ಪಾಪದ ಪ್ರಾರಂಭ, ಸೃಷ್ಟಿಯ ಪ್ರಾರಂಭ, ಮನುಷ್ಯನ ಪ್ರಾರಂಭ, ಹ್ಮ್ ಆ ನರಹತ್ಯೆಯ ಪ್ರಾರಂಭ. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಜೆನೆಸಿಸ್, ಪ್ರಾರಂಭ, ಆದಿಕಾಂಡ, ಎಲ್ಲದಕ್ಕೂ ಪ್ರಾರಂಭ. ವಿಮೋಚನ ಕಾಂಡ, ಇಸ್ರಾಯೇಲ್ಯರು ವಿಮೋಚಿಸಲ್ಪಟ್ಟಿರುವಂತದ್ದು, ಅಲ್ಲಿಂದ ಹೊರಬಂದಂತದ್ದು, ಬಿಡುಗಡೆಯನ್ನು ಸೂಚಿಸುವಂತದ್ದು. ಈ ರೀತಿ ಒಂದೊಂದು ಖಂಡಕ್ಕೂ, ಒಂದೊಂದು ಪುಸ್ತಕಕ್ಕೂ ಒಂದೊಂದು ಇತಿಹಾಸವಿದೆ ಅಥವಾ ಒಂದೊಂದು ಸೂಚನೆಗಳಿದ್ದಾವೆ. ಈ 5 ಪುಸ್ತಕಗಳ ನಂತರ ನಮಗೆ ಬರುವಂತದ್ದು ಯೆಹೋಶುವನ ಗ್ರಂಥ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹೋಲಿ ಬೈಬಲ್, ಮೊಟ್ಟ ಮೊದಲನೆಯ ಬಾರಿಗೆ ಸತ್ಯವೇದದಲ್ಲಿ ಒಂದು ಮನುಷ್ಯನ ಹೆಸರಿನಲ್ಲಿ ಪುಸ್ತಕವಿರುವಂತದ್ದು ಇದು ಮೊದಲನೆಯ ಬಾರಿ. ಒಂದು ಮನುಷ್ಯನ ಹೆಸರಿನಲ್ಲಿ ಪುಸ್ತಕವಿರುವಂತದ್ದು ಮೊದಲನೆಯ ಬಾರಿ. ಯಾಕೆಂದ್ರೆ ಅದರ ಹಿಂದಿರುವಂತ 5 ಪುಸ್ತಕಗಳನ್ನು, 5 ಗ್ರಂಥಗಳನ್ನು ನೋಡುವುದಾದ್ರೆ ಅದು ಮನುಷ್ಯರ ಹೆಸರಿನಲ್ಲಿಲ್ಲ. ಅದು ಪರಿಸ್ಥಿತಿಗಳಿಗೆ ತಕ್ಕನಂತೆ ಆ ಹೆಸರುಗಳು ಇಡಲ್ಪಟ್ಟಿದ್ದಾವೆ. ಅಂದ್ರೆ ಆ ಪುಸ್ತಕದಲ್ಲಿರುವಂತ ಸಂದರ್ಭಗಳಿಗೆ ತಕ್ಕನಂತೆ. ಆದ್ರೆ ಅದರ ನಂತರ ಬರುವಂತ ಪುಸ್ತಕ ಮನುಷ್ಯನ ಹೆಸರಿನಲ್ಲಿರುವಂತ ಪುಸ್ತಕ. ಆ ಹೆಸರೇ ಯೆಹೋಶುವನು, ಜಾಶುವ. ಓಕೆ, ಈ ಯೆಹೋಶುವನ ಜೀವನದಲ್ಲಿ ನಡೆದಂತ ಕೆಲವು ಸಂದರ್ಭ. ಓಕೆ, ವಿಮೋಚನ ಕಾಂಡ 17ನೇ ಅಧ್ಯಾಯ. ವಿಮೋಚನ ಕಾಂಡ 17ನೇ ಅಧ್ಯಾಯ 8ನೇ ವಚನದಿಂದ 13ನೇ ವಚನದವರೆಗಿರುವಂತ ಹೆಸರು ಸಂದರ್ಭ. 8ನೇ ವಚನದಿಂದ 13ನೇ ವಚನ. ವಿಮೋಚನ ಕಾಂಡ 17ನೇ ಅಧ್ಯಾಯ 8ರಿಂದ 13. ಆಗ ಅಮಲೇಕ್ಯರು ರಿಫೀದೀಮಿನಲ್ಲಿ ಇಸ್ರಾಯೇಲ್ಯರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡಿಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನರು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲ್ಯರು ಬಲವಾಗುವರು, ಇಳಿಸುವಾಗ ಅಮಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದದ್ದರಿಂದ ಆರೋನ, ಹೂರನು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವರನ್ನು ಕೂಡ್ರಿಸಿ, ಬಲಗಡೆ ಒಬ್ಬನು, ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳನ್ನು ಹೊತ್ತು ಮುಣುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು. ಥ್ಯಾಂಕ್ ಯು ಸಿಸ್ಟರ್. ಪ್ರಪ್ರಥಮವಾಗಿ ಮೊದಲನೆಯ ಬಾರಿಗೆ ಯೆಹೋಶುವನು ಕಾಣುವಂತ ಸಂದರ್ಭ ಈಗ ನಾವು ಓದಿರುವಂತ ಸಂದರ್ಭ. ಸತ್ಯವೇದದಲ್ಲಿ ಫಾರ್ ದ ಫಸ್ಟ್ ಟೈಮ್ ಯೆಹೋಶುವನ ನಮಗೆ ಕಾಣುವಂತ ಸಂದರ್ಭ ಈಗ ನಾವು ಓದಿರುವಂತ 17ನೇ ಅಧ್ಯಾಯದಲ್ಲಿರುವಂತ ಸಂದರ್ಭ. ಆದರೆ ಈ ಯೆಹೋಶುವನು ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ ಅಮಾಲೇಕ್ಯರೊಂದಿಗೆ. ಈ ಯುದ್ಧದಲ್ಲಿ ಮೋಶೆ ಕೋಲನ್ನು ಎತ್ತಿ ಹಿಡಿದುಕೊಂಡಿದ್ದಾನೆ. ಅಂದ್ರೆ ಕೋಲ್ ಹಿಡಿದುಕೊಂಡಿರುವಂತದ್ದು ಅಂತಂದ್ರೆ, ದಂಡವನ್ನು ಹಿಡಿದುಕೊಂಡಿರುವಂತದ್ದು ಅಂತಂದ್ರೆ ದೇವರ ಸಹಾಯ, ದೇವರ ಜೊತೆ, ದೇವರ ಒಂದು ಬಲ ಅವರ ಹಿಂದೆ ಇರುವಷ್ಟೊತ್ತುವರೆಗೂ ಅವರು ಯುದ್ಧದಲ್ಲಿ ಗೆಲ್ಲುತ್ತಿದ್ದರಂತೆ. ಯುದ್ಧದಲ್ಲಿ ಅವರಿಗೆ ಜಯ ಸಿಕ್ತಿಂತತೆ. ಯಾವಾಗಾದ್ರೆ ಆ ದಂಡ ಕೆಳಗಿಳಿಸಲ್ಪಡುತ್ತಿತ್ತು, ಅವಾಗ ಅಮಾಲೇಕ್ಯರು ಬಲ ಹೊಂದುತ್ತಿದ್ದರು.
ಸೊ ಯುದ್ಧ ನಿಲ್ಲುವವರೆಗೂ ಅಥವಾ ಯುದ್ಧವನ್ನು ಇಸ್ರಾಯೇಲ್ಯರು ಗೆಲ್ಲುವವರೆಗೂ ಮೋಶೆ ತನ್ನ ದಂಡವನ್ನು ಮೇಲೆತ್ತುಕೊಂಡು ಹಿಡಿದಿದ್ದನು. ಸೊ ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದೇನೆ ಅಂತಂದ್ರೆ, ನಾವು ಮಾಡುವಂತ ಯುದ್ಧ ನಾವು ಮಾಡುವಂತ ಯುದ್ಧ ಯಾವುದೇ ಆಗಿದ್ದರೂ ಕೂಡ ಆ ಯುದ್ಧದಲ್ಲಿ ನಮ್ಮ ಬೆಂಬಲವಾಗಿ ನಮ್ಮ ಹಿಂದೆ ದೇವರು ಇರಬೇಕು. ದೇವರಿಲ್ಲದೆ ನಾವೊಬ್ಬರೇ ನನಗೆ ಬರುತ್ತೆ, ನನಗೆ ಗೊತ್ತು ಅಂತ ಅಂದ್ಕೊಂಡು ಯುದ್ಧಕ್ಕೆ ಹೋದರೆ, ಆ ಯುದ್ಧದಲ್ಲಿ ದೇವರು ಇಲ್ಲದೆ ಹೋದರೆ, ಆತನ ಸಹಾಯವಿಲ್ಲದೆ ಹೋದರೆ, ಇಮ್ಯಾಜಿನ್ ವಾಟ್ ವಿಲ್ ಬಿ ದ ಸಿಚುವೇಶನ್, ನಮ್ಮ ಪರಿಸ್ಥಿತಿ ಏನಾಗಿರುತ್ತೆ ಅನ್ನುವಂಥದ್ದನ್ನು ನಾವು ಊಹಿಸಿಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಊಹಿಸಿಕೊಳ್ಳಿಕ್ಕೂ ಆಲೋಚಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಯಾಕಂತಂದ್ರೆ ದೇವರು ನಮ್ಮ ಪಕ್ಷದಲ್ಲಿರಬೇಕು. ಆ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ದ ನಂತರ ನಾವು ಯುದ್ಧಕ್ಕೆ ಹೋಗಬೇಕು. ವೆನ್ ಯು ಡೋಂಟ್ ಕನ್ಫರ್ಮ್ ವೈಲ್ ಗೋಯಿಂಗ್ ಟು ಎ ವಾರ್, ಯುದ್ಧಕ್ಕೆ ಹೋಗುವಾಗ ಸತ್ಯವೇದವನ್ನ ನಾವು ನೋಡುವುದರೆ, ಯುದ್ಧಕ್ಕೆ ಹೋಗುವಾಗ ಅರಸರಾಗಲಿ ರಾಜರಾಗಲಿ ಅವರೆಲ್ಲರೂ ಹ್ಮ್ ಹ್ಮ್ ಪ್ರವಾದಿಗಳನ್ನ ಕೇಳ್ತಿದ್ರು, ನಾವು ಯುದ್ಧಕ್ಕೆ ಹೋಗ್ಬೋದಾ, ನಾವು ಗೆಲ್ತೇವಾ, ನಾವು ಗೆಲ್ತೇವೋ, ಯುದ್ಧಕ್ಕೆ ಹೋಗ್ತೇವೆ, ಕೇಳ್ಕೊಂಡು ಹೋಗ್ತಿದ್ರು ಯುದ್ಧಕ್ಕೆ. ಯಾಕಂತಂದ್ರೆ ದೇವರು ಯುದ್ಧದಲ್ಲಿ ಸಹಾಯ ಮಾಡದೆ ಹೋದ್ರೆ ಯುದ್ಧದಲ್ಲಿ ಸೋಲ್ತೇವೆ. ಯೆಹೋಶುವನ ಜೀವನದಲ್ಲಿ ಸಹಾಯವು ದೇವರದಾಗಿದ್ದರಿಂದ ದೇವರ ಸಹಾಯದಿಂದ ಯುದ್ಧದಲ್ಲಿ ಗೆದ್ದನು. ಅಂದ್ರೆ ಕ್ವಾಂಟಿಟಿ ಚಿಕ್ಕದಾಗಿದ್ದರೂ ಕೂಡ ದೇವರು ನಮ್ಮ ಪಕ್ಷದಲ್ಲಿದ್ದರೆ ಜಯವು ನಮ್ಮ ಪಕ್ಷದಲ್ಲೇ ಇರುತ್ತೆ. ಯಾಕಂತಂದ್ರೆ ಗಿದ್ಯೋನನ ಜೀವನದಲ್ಲೂ ಕೂಡ ಅನೇಕ ಸಂದೇಹಗಳು ಗಿದ್ಯೋನನಿಗಿದ್ದವು. ದೇವರು ನನ್ನ ಜೊತೆಗಿದ್ದಾರಾ, ದೇವರು ನಿಜವಾಗ್ಲೂ ಸಹಾಯ ಮಾಡ್ತಿದ್ದಾರಾ, ಅನೇಕ ಪ್ರಶ್ನೆಗಳನ್ನು ದೇವರನ್ನು ಕೇಳಿದನು. ಎಲ್ಲಾ ಪ್ರಶ್ನೆಗಳಿಗೆ ದೇವರು ಉತ್ತರವನ್ನು ಕೊಟ್ಟ ನಂತರ ಮಹಾ ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಅಮಾಲೇಕ್ಯರನ್ನು ಹ್ಮ್ ದೊಡ್ಡ ಸಂಖ್ಯೆಯಲ್ಲಿ ಬಂದಂತವರನ್ನು 300 ಮಂದಿ ಇಸ್ರಾಯೇಲರ ಅಥವಾ 300 ಮಂದಿ ಯುದ್ಧ ವೀರರ ಜೊತೆಗೆ ಕೊಂದು ಹಾಕಿದಂತ ವ್ಯಕ್ತಿ ಅಥವಾ ಸಂಹಾರ ಮಾಡಿದಂತ ವ್ಯಕ್ತಿ ಗೊಲ್ಯ ಗಿದ್ಯೋನನ್. ಸೊ ದೇವರು ನಮ್ಮ ಜೀವನದಲ್ಲೂ ಕೂಡ ನಾವು ಆತನ ಪಕ್ಷದಲ್ಲಿ ನಿಂತುಕೊಂಡಾಗ, ನಾವು ಆತನ ಸಮಕ್ಷದಲ್ಲಿ ನಿಂತುಕೊಂಡಾಗ, ಯಾವುದೇ ನಮ್ಮ ಆತ್ಮೀಯ ಜೀವನದಲ್ಲಿ ಯುದ್ಧವೇ ಆಗಿರಬಹುದು, ಎಲ್ಲಾ ಪರಿಸ್ಥಿತಿಗಳಲ್ಲಿ ನಡೆಯುವಂತ ಯುದ್ಧಗಳೇ ಆಗಿರಬಹುದು, ಆ ಯುದ್ಧಗಳಲ್ಲಿ ಜಯ ನಮ್ಮದಾಗಿರಬೇಕು ಅಂತಂದ್ರೆ ದೇವರು ನಮಗೋಸ್ಕರವಾಗಿ ಹಿಂದೆ ನಿಂತಿರಬೇಕು. ಇನ್ನು ಹೇಳಬೇಕಂತಂದ್ರೆ ನಮಗೋಸ್ಕರವಾಗಿ ಪ್ರಾರ್ಥಿಸುವಂತವ್ರು ಇರಬೇಕು. ನಮಗೋಸ್ಕರವಾಗಿ ಪ್ರಾರ್ಥಿಸುವಂತವ್ರು ಇರಬೇಕು. ನಿಮ್ಮ ಜೀವನದಲ್ಲಿ ಪ್ರಿಯರೇ, ಆತ್ಮೀಯರು ಅಥವಾ ಆ ವಾಕ್ಯ ತಿಳಿದಂತವ್ರು ಯಾರಾದ್ರೂ ಪರಿಚಯವಿದ್ದಂತವರನ್ನು ನೀವು ಭೇಟಿಯಾದರೆ, ಅವರನ್ನು ಮಾತನಾಡಿಸಿದರೆ, ವಾಟ್ ಎವರ್ ದ ಸಿಚುವೇಶನ್ ಈಸ್, ಕೈಂಡ್ಲಿ ಆಸ್ಕ್ ದೆಮ್ ಟು ಪ್ರೇ ಫಾರ್ ಯು. ಅವರನ್ನು ಕೇಳಬೇಕಾಗಿರುವಂತ ಮೊದಲನೆಯದು ಪ್ರಾಮುಖ್ಯವಾದದ್ದೇನೋ ಗೊತ್ತಾ? ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಬಿಕಾಸ್ ಆ ಪ್ರಾರ್ಥನೆ ನಿನ್ನನ್ನು ನನ್ನನ್ನು ನಡೆಸುವಂತದ್ದಾಗಿದೆ, ಬಲಪಡಿಸುವಂತದ್ದಾಗಿದೆ ಎಲ್ಲಾ ಪರಿಸ್ಥಿತಿಗಳಲ್ಲಿ. ಡೋಂಟ್ ನೋ ಯಾರ ಪ್ರಾರ್ಥನೆ ದೇವರು ಕೇಳಿ ನಿನ್ನ ಜೀವನದಲ್ಲಿ ಅದ್ಭುತವನ್ನ ಮಾಡ್ತಾರೋ ಗೊತ್ತಿಲ್ಲ. ಕೈಂಡ್ಲಿ ಡೂ ಆಸ್ಕ್ ಫಾರ್ ಪ್ರೇಯರ್ಸ್. ಯಾಕಂತಂದ್ರೆ ದೇವರು ನಮ್ಮ ಪಕ್ಷದಲ್ಲಿ ಇರಬೇಕು, ನಮ್ಮ ಪಕ್ಷದಲ್ಲಿ ಇರ್ತಾರೆ ಎಂಬುದಾಗಿ ಗೊತ್ತಾಗುವಂತದ್ದು ಹೇಗೋ ಗೊತ್ತಾ? ನಿನ್ನ ಪ್ರಾರ್ಥನೆ, ನಿನ್ನ ವಿಧೇಯತೆ, ನಿನಗೋಸ್ಕರವಾಗಿ ಮಾಡುವಂತವರ ಪ್ರಾರ್ಥನೆಗಳು. ಸೊ ನೆವರ್ ಎವರ್ ಹೆಸಿಟೇಟ್ ಟು ಆಸ್ಕ್ ಫಾರ್ ಪ್ರೇಯರ್. ಅಂದ್ರೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಲಿಕ್ಕೆ ಹಿಂಜರಿಯಬೇಡಿ. ಯಾಕೆಂತಂದ್ರೆ ಈ ಪ್ರಾರ್ಥನೆ ಬಹಳ ಬಲವಾದದ್ದು. ನೀನು ಯುದ್ಧಕ್ಕೆ ಹೋಗಬೇಕಾದ್ರೆ ಆ ಯುದ್ಧದಲ್ಲಿ ನಿನಗೆ ಜಯ ಕೊಡುವಂತದ್ದು ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ಕೆಲಸ ಮಾಡುವಂತದ್ದು ದೇವರು. ಯಾಕಂದ್ರೆ ಆ ಪ್ರಾರ್ಥನೆಯಲ್ಲಿ ಬಲವಿರುತ್ತದೆ. ಯೆಹೋಶುವನ ಜೀವನದಲ್ಲಿ ಪ್ರಪ್ರಥಮವಾಗಿ ಯೆಹೋಶುವನ ಹೆಸರು ಕಾಣುವಂತ ಸಂದರ್ಭವಿದಾಗಿರಬೇಕಾದ್ರೆ, ಆ ಯೆಹೋಶುವನು ಯುದ್ಧಕ್ಕೆ ಹೋದಾಗ, ಆ ಯುದ್ಧದಲ್ಲಿ ಜಯ ಹೊಂದಬೇಕು ಅಂದಾಗ ಆತನ ಹಿಂದೆ ಇದ್ದದ್ದು ದೇವರು. ಆತನ ಹಿಂದೆ ಇದ್ದದ್ದು ದೇವರು. ಯಾಕೆಂದ್ರೆ ದೇವರು ನಮ್ಮ ಜೊತೆಗಿದ್ದರೆ ಎಂತಹ ಪರಿಸ್ಥಿತಿ ಆದ್ರೂ ಗೆಲ್ಲಲು ಸಾಧ್ಯವು ಎಂಬ ಸಂಗತಿಯನ್ನು ಯೆಹೋಶುವನ ಜೀವನದಿಂದ ನಾವು ಕಲಿತುಕೊಳ್ಬೇಕು. ಇನ್ನು ಹೇಳ್ಬೇಕಂತಂದ್ರೆ ಯೆಹೋಶುವನ ಹೆಸರು ಯೆಹೋಶುವನಲ್ಲ, ಹೋಶೇಯ. ಸೊ
ನಾವು ಅರಣ್ಯಕಾಂಡವನ್ನ ನೋಡುವುದಾದರೆ ಅರಣ್ಯಕಾಂಡ 13ನೇ ಅಧ್ಯಾಯ ಅರಣ್ಯಕಾಂಡ 13ನೇ ಅಧ್ಯಾಯ 8ನೇ ವಚನವನ್ನ ನಾವು ನೋಡೋಣ. ಅರಣ್ಯಕಾಂಡ 13ನೇ ಅಧ್ಯಾಯ 8ನೇ ವಚನ. ಎಫ್ರಾಯಿಂ ಕುಲದ ನೂನನ ಮಗನಾದ ಹೋಶೇಯ ಬೆನ್ ಇವರೆಲ್ಲರನ್ನ ಅಂದ್ರೆ ಈ 12ನೇ ಅಧ್ಯಾಯದಲ್ಲಿ ಈ 4ನೇ ವಚನದಿಂದ ಹಿಡಿದುಕೊಂಡು 15ನೇ ವಚನದವರೆಗಿರುವಂತದ್ದು ಹೆಸರುಗಳು. ಈ ಹೆಸರುಗಳು ಯಾಕಪ್ಪ ಅಂತಂದ್ರೆ ಕನಾನ್ ದೇಶವನ್ನು ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಅಂತೇಳಿ ಕಳಿಸ್ತಾರೆ. ಯಾರು? ಮೋಶೆ ಕಳಿಸ್ತಾರೆ. ಆ ಕಳುಹಿಸಲ್ಪಟ್ಟಂತವರಲ್ಲಿ ನಾವಿವಾಗ ಓದಿರುವಂತದ್ದು ನೂನನ ಮಗನಾದ ಹೋಶೇಯ. ನೂನನ ಮಗ ಯಾರು? ಯೆಹೋಶುವನು. ಮತ್ತೆ ಇಲ್ಲಿ ಹೋಶೇಯ ಅಂತಿದೆ. ಎಸ್, ಆತನ ಹೆಸರು ಹೋಶೇಯ. ಹೋಶೇಯ ಎಂಬಂತ ಮಾತಿಗೆ ಪದಕ್ಕೆ ಅರ್ಥ ಸ್ಯಾಲ್ವೇಶನ್, ರಕ್ಷಣೆ. ಮೋಶೆ ಏನ್ ಮಾಡಿದ್ರು ಅಂತಂದ್ರೆ ಹೋಶೇಯ ಅಂದ್ರೆ ರಕ್ಷಣೆ ಎಂಬಂತ ಹೆಸರಿಗೆ ಯೆಹೋಶುವ, ಯೆಹೋ ಎನ್ನುವಂಥದ್ದನ್ನ ಸೇರಿಸಿದ್ದಾರೆ. ಯೆಹೋ ಅಂತಂದ್ರೆ ಯೆಹೋವನು. ಓಕೆ, ಯಾವಾಗಾದ್ರೆ ಈ ಎರಡು ಹೆಸರುಗಳು, ಎರಡು ಪದಗಳು ಸೇರಿದವೋ ಅದರ ಅರ್ಥವೇನಾಯ್ತು ಅಂತಂದ್ರೆ ಯೆಹೋವನಿಂದಲೇ ರಕ್ಷಣೆ, ಅಥವಾ ಯೆಹೋವನೇ ರಕ್ಷಕನು, ಯೆಹೋವನೇ ರಕ್ಷಣೆ ಎಂಬಂತ ಮಾತು, ಅಥವಾ ಗಾಡ್ ಈಸ್ ಸಾಲ್ವೇಶನ್, ದೇವರೇ ರಕ್ಷಕನು ಎಂಬುದಾಗಿ. ಸೊ ಹೋಶೇಯ, ಆ ಹೋಶೇಯನ ಹೆಸರು ಯೆಹೋಶುವವಾಗಿ ಬದಲಾಯಿತು. ಇದು ನಮಗೆ ಸತ್ಯವೇದದಲ್ಲಿ ಗೊತ್ತಿರಬೇಕು. ಇವೆಲ್ಲ ನಮಗೆ ಸತ್ಯವೇದದಲ್ಲಿ ಗೊತ್ತಿದ್ರೇನೆ ನಮಗೆ ಬೈಬಲ್ ಅರ್ಥ ಆಗುತ್ತೆ, ಅಥವಾ ಬೈಬಲ್ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ವರ್ಷ ಓದಿದ್ರು ಕೂಡ ಬೈಬಲ್ ಯಾಕೆ ನಮ್ಗೆ ಅರ್ಥ ಆಗಲ್ಲ ಅಂತಂದ್ರೆ ದಿಸ್ ಇಸ್ ದ ರೀಸನ್. ಸೊ ಯೆಹೋಶುವನು, ಹೋಶೇಯ, ಅದರ ಅರ್ಥ ಆ ಹೆಸರಿನ ಅರ್ಥ ರಕ್ಷಣೆ. ಯೆಹೋಶುವ ಅಂತಂದ್ರೆ ಯೆಹೋವನೇ ರಕ್ಷಣೆ, ಅಥವಾ ಯೆಹೋವನೇ ರಕ್ಷಕನು. ಓಕೆ, ಈಗ ನಾವು ನೋಡುವಂತದ್ದು ಯೆಹೋಶುವನು ಮೋಶೆಯ ಅಂಡರಲ್ಲಿದ್ದಂತ ವ್ಯಕ್ತಿ. ಹೌದಾ? ಮೋಶೆಯ ನಾಯಕತ್ವದಲ್ಲಿದ್ದಂತ ವ್ಯಕ್ತಿ. ಅನೇಕ ಸಂದರ್ಭಗಳಲ್ಲಿ ಮೋಶೆಯ ಸಂಗಡ ಯೆಹೋಶುವನಿದ್ದಂತೆ ನಾವು ನೋಡಬಹುದು. ಬೆಟ್ಟವನ್ನೇರಿದಾಗ ಆಗಿರಬಹುದು, ಬೆಟ್ಟದ ಮೇಲಿಂದ ಕೆಳಗಿಳಿಯಬೇಕಾದಾಗ ಆಗಿರಬಹುದು. ಸೊ ಎಲ್ಲಾ ಪರಿಸ್ಥಿತಿಗಳಲ್ಲೂ ಮೋಶೆಯ ಜೊತೆಗೆ ಇದ್ದಂತ ವ್ಯಕ್ತಿ ಯೆಹೋಶುವನು. ಯಾಕೆ ಮೋಶೆಯ ಜೊತೆಗೆ ಇದ್ದನು ಅಂತಂದ್ರೆ ಯೆಹೋಶುವನಿಗೆ ಗೊತ್ತಿಲ್ಲ ಮೋಶೆಯ ನಂತರ ನಾನ್ ನಾಯಕನಾಗ್ತೇನೆ ಎಂಬುದಾಗಿ. ಹಿ ಡಸ್ ನಾಟ್ ನೋ. ಆತನಿಗೆ ಗೊತ್ತಿಲ್ಲದೆ ಇದ್ದರೂ ಆತನ ಸಂಗಡವಿದ್ದ. ಆದರೆ ಪರಿಸ್ಥಿತಿಗಳು ಹೇಗೆ ಬದಲಾಯಿತು ಅಂತಂದ್ರೆ ಮೋಶೆ ಈ ಲೋಕವನ್ನು ಬಿಟ್ಟ ನಂತರ, ಮೋಶೆ ದೇವರಿಂದ ಕರೆಯಲ್ಪಟ್ಟ ನಂತರ, ಆ ಇಸ್ರಾಯೇಲ್ಯರನ್ನು, ಅಷ್ಟು ದೊಡ್ಡ ಸಮಾಜವನ್ನು ನಡೆಸುವುದಕ್ಕೆ ನಾಯಕನಾಗಿ ನಿಂತಂತ ವ್ಯಕ್ತಿ ಯೆಹೋಶುವನು. ಯಾಕೆ ನಾನು ಈ ಸಂದರ್ಭವನ್ನು ಹೈಲೈಟ್ ಮಾಡ್ತಿದ್ದೇನೆ ಅಂತಂದ್ರೆ ನಮ್ಮ ಜೀವನಗಳಲ್ಲೂ ಕೂಡ ನಮಗೆ ಮೆಂಟಾರ್ ಇರಬೇಕು. ಸಮ್ವನ್ ವಿ ಶುಡ್ ಫಾಲೋ. ನಾವು ಕೆಲವರನ್ನ ಹಿಂಬಾಲಿಸಬೇಕು ಅಂತಂದ್ರೆ ಅರ್ಥ ಯು ಡೋಂಟ್ ಟ್ರೈ ಟು ಬಿ ಲೈಕ್ ದೆಮ್, ಬಟ್ ಟ್ರೈ ಟು ಬಿ ಹೌ ದೇ ಆರ್ ವಿತ್ ಗಾಡ್. ಅಂದ್ರೆ ಅವರಂತಿರ್ಲಿಕ್ಕೆ ದಯವಿಟ್ಟು ಪ್ರಯತ್ನವನ್ನು ಮಾಡುವುದನ್ನು ಕಡಿಮೆ ಮಾಡಿ, ಅವರು ಹೇಗೆ ದೇವರೊಂದಿಗೆ ಸಂಬಂಧವುಳ್ಳವರಾಗಿದ್ದಾರೋ ಹಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ವೆನ್ ಯು ನೋ ದಟ್ ಸೀಕ್ರೆಟ್, ಯಾವಾಗಾದ್ರೆ ನಮಗೆ ಆ ರಹಸ್ಯ ಗೊತ್ತಾಗುತ್ತೋ, ದೇವರೊಂದಿಗೆ ಅವರಿದ್ದಂತ ಸಂಬಂಧದ ಆ ರಹಸ್ಯ ನಮಗೆ ಗೊತ್ತಾಗುತ್ತೋ, ಆಗ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಸಿದ್ಧರಾಗ್ತಾರೆ. 1, ನಮಗೆ ಮೆಂಟಾರ್ ಇರಬೇಕು. 2, ನಮ್ಮನ್ನ ಮೆಂಟಾರ್ ಮಾಡಿಕೊಂಡವರು ಇರಬೇಕು. ಯಾಕೆಂದ್ರೆ ನಾವು ಅವರ ಹಾಗಿರ್ಲಿಕ್ಕೆ, ಅವರು ದೇವರೊಂದಿಗಿದ್ದಂತ ಸಂಬಂಧಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಅಂಡರಲ್ಲಿರುವಂತವರು ನಮ್ಮನ್ನು ನೋಡಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರೋದಕ್ಕೆ ಪ್ರಯತ್ನ ಮಾಡ್ತಾರೆ. ದಟ್ ಯು ಕಾಂಟ್ ಅರ್ನ್ ಇಟ್. ಯು ಕಾಂಟ್ ಸೆಲೆಕ್ಟ್ ಸಮ್ ಒನ್ ಲೈಕ್ ದಟ್. ಬಟ್ ನಿಮ್ಮನ್ನು ನೋಡಿ ನಿಮ್ಮನ್ನು ಹಿಂಬಾಲಿಸುವಂತವ್ರು ಕೆಲವರು ಇರ್ತಾರೆ. ಯು ಕಾಂಟ್ ಟೆಲ್ ನೀನ್ ನನ್ನನ್ನ ಹಿಂಬಾಲಿಸು ಅಂತ ನಾವು ಯಾರನ್ನ ಹೇಳಲಿಕ್ಕೆ ಆಗಲ್ಲ. ಸೊ ವಿ ಶುಡ್ ಡೂ ವಾಟ್ ಈಸ್ ಗುಡ್. ಒಳ್ಳೇದು ಏನಿದೆ, ಧರ್ಮಶಾಸ್ತ್ರದಲ್ಲಿ ದೇವರು ತಿಳಿಸಿರುವಂತದ್ದೇನಿದೆ, ವಿ ಶುಡ್ ಡೂ ಆಲ್ ದೋಸ್ ಥಿಂಗ್ಸ್. ನಾವು ಏನ್ ಮಾಡ್ಬೇಕು ಅವುಗಳನ್ನೆಲ್ಲ ಮಾಡಿಕೊಂಡು ಹೋಗ್ತಿರ್ಬೇಕು. ದೆನ್
ಆನ್ ಎ ವೆರಿ ಫೈನ್ ಡೇ ಒಂದು ದಿನ ಬರುತ್ತೆ. ಆ ದಿನದಲ್ಲಿ ನಿನಗೆ ತಿಳಿಯದೆ ಅಥವಾ ನಿನಗೆ ತಿಳಿಯದೆ ನಿನ್ನನ್ನು ಹಿಂಬಾಲಿಸುವಂತವ್ರು ಕೆಲವರು ಸಿದ್ಧರಾಗ್ತಾರೆ. ಸೊ ಮೇಕ್ ಶೋರ್ ಯು ಡೂ ದ ರೈಟ್ ಥಿಂಗ್. ಯಾವಾಗ್ಲೂ ಕೂಡ ಒಳ್ಳೆಯದನ್ನು, ಸತ್ಯವೇದವನ್ನು ಹಿಂಬಾಲಿಸುವುದನ್ನು ನಾವು ಮಾಡುವುದನ್ನು ಯಾವತ್ತು ನಾವು ಆ ತೊರೆಯಬಾರದು. ತಾತ್ಸಾರ ಯಾರು ನೋಡ್ತಿಲ್ವಲ್ಲ, ನೋ. ಯಾರು ನೋಡಿದರೂ ನೋಡದೆ ಹೋದರೂ ದೇವರು ನಮಗೆ ಬೋಧಿಸಿದಂತ ತೋರಿಸಿದಂತ ಮಾರ್ಗದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಯೆಹೋಶುವನ ಜೀವನದಲ್ಲಿ ಇದೇ ಅಲ್ಲ, ತುಂಬಾ ಅದ್ಭುತಗಳು ನಡೆದಿದ್ದಾವೆ, ತುಂಬಾ ಆಶ್ಚರ್ಯ ಕಾರ್ಯಗಳು ನಡೆದಿದ್ದಾವೆ. ಮೋಶೆಯ ನಂತರ ಇಸ್ರಾಯೇಲ್ಯರನ್ನು ನಡೆಸುವಂತ ಪ್ರಪ್ರಥಮವಾದಂತ ನಾಯಕನಾಗಿ ಯೆಹೋಶುವನು ನಿಂತಿದ್ದಾನೆ. ಅದನ್ನ ನಾವು ನೋಡ್ತೇವೆ ಯೆಹೋಶುವನ ಗ್ರಂಥದಲ್ಲಿ. ಯೆಹೋಶುವನ ಗ್ರಂಥವನ್ನ ನಾವೊಮ್ಮೆ ತೆರೆದು ನೋಡೋಣ. ಕೆಲವು ಸಂದರ್ಭಗಳನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸೋಣ. ಯೆಹೋಶುವನ ಗ್ರಂಥ ಮೊದಲನೇ ಅಧ್ಯಾಯ. ಯೆಹೋಶುವನ ಗ್ರಂಥ ಮೊದಲನೇ ಅಧ್ಯಾಯ 5ನೇ ವಚನದಿಂದ. 1ನೇ ಅಧ್ಯಾಯ 5ನೇ ವಚನದಿಂದ ನಾವು 7ನೇ ವಚನದವರೆಗೂ ಓದಿಕೊಳ್ಳೋಣ. ನಾನು ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ದೇವರು ಯೆಹೋಶುವನಿಗೆ ಮಾಡ್ತಿರುವಂತ ಪ್ರಾಮಿಸ್, ಯೆಹೋಶುವನ ಜೊತೆಗೆ ಮಾತನಾಡುತ್ತಿರುವಂತ ಒಂದು ಸಂಭಾಷಣೆಯನ್ನ ಇವಾಗ ನಾವು ನೋಡ್ತಿದ್ದೇವೆ. ಸೊ ಏನಂತ ವಾಗ್ದಾನ ಮಾಡ್ತಿದ್ದೆ? ಅಂಜಬೇಡ, ಡೋಂಟ್ ಬಿ ಅಫ್ರೈಡ್. ಅಂಜಬೇಡ, ಹೆದರಬೇಡ, ನಾನ್ ನಿನ್ ಜೊತೆಗಿರ್ತೇನೆ. ನಿನಗೆ ನಿನ್ನ ಗುರುಗಳು, ನಿನ್ನ ನಾಯಕನು ಯಾವ ಸಂಗತಿಗಳನ್ನಾದ್ರೆ ಬೋಧಿಸಿದ್ದಾನೋ, ಯಾವುಗಳನ್ನಾದ್ರೆ ಸ್ಥಿರವಾಗಿ ಪಾಲಿಸಬೇಕೆಂಬುದಾಗಿ ತಿಳಿಸಿದ್ದಾನೋ ಅವುಗಳನ್ನ ಮಾತ್ರ ಬಿಡಬೇಡ, ಫಸ್ಟ್ ಆಫ್ ಆಲ್. ಸೆಕೆಂಡ್, ನನ್ನ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಅದನ್ನು ಕೈಗೊಂಡು ನಡೆಯೋದಕ್ಕೆ ಪ್ರಯತ್ನ ಮಾಡು. ಆಗ ನೀನು ಕೃತಜ್ಞನಾಗುವಿ. ಆಗ ನೀನು ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ ನೀನು ಸಫಲೀಕೃತನಾಗುವಿ. ನಂತರ ಹೇಳ್ತಿದ್ದಾರೆ, ಅಂಜಬೇಡ, ಹೆದರಬೇಡ, ನೀನು ನಿನ್ನ ಜೀವನದ ಉದ್ದಕ್ಕೂ ನಾನ್ ನಿನ್ ಜೊತೆಗಿರ್ತೇನೆ. ಯಾರೀ ವ್ಯಕ್ತಿ, ಯಾರೇ ಹುಡುಗ ಅಂತಂದ್ರೆ ಹೋಶ್ಯನಾಗಿದ್ದಂತ ವ್ಯಕ್ತಿ ಯೆಹೋಶುವನಾಗಿ ಬದಲಾದಂತ ಹುಡುಗ. ಆ ಹುಡುಗನಿಗೆ ಗೊತ್ತಿಲ್ಲ ನಾನು ನಾಯಕನಾಗ್ತೇನೆ, ಆ ಹುಡುಗನಿಗೆ ಗೊತ್ತಿಲ್ಲ ನಾನು ಇಸ್ರಾಯೇಲರನ್ನು ನಡೆಸ್ತೇನೆ, ಆ ಹುಡುಗನಿಗೆ ಗೊತ್ತಿಲ್ಲ ಇಂತಹ ಕಾರ್ಯಗಳನ್ನ ನಾನು ಮಾಡ್ತೇನೆ ಅಂತ. ಬಟ್ ಗಾಡ್ ಯೂಸ್ಡ್ ಹಿಮ್. ಯಾಕಂದ್ರೆ ಯಾವ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕರೆದಿರುತ್ತಾರೋ ಆ ಪರಿಸ್ಥಿತಿಗಳನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಗಾಡ್ ವಿಲ್ ಬಿ ಯೂಸಿಂಗ್ ಅಸ್ ಲೈಕ್ ದಟ್ ಓನ್ಲಿ, ಬೈ ಹಿಸ್ ವಿಲ್ ಓನ್ಲಿ. ಆತನ ಚಿತ್ತಕ್ಕೆ ತಕ್ಕಂತೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ತಿದ್ದಾರೆ. ಬಟ್ ವಿ ಶುಡ್ ಬಿ ಅವೇರ್. ನಮಗೆ ತಿಳಿದಿರಬೇಕು, ನಮಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ಹೋದರೆ ದೇವರ ಮಹಾ ಕಾರ್ಯಗಳು ನಮಗೆ ಅರ್ಥ ಆಗಲ್ಲ ಪ್ರಿಯರೇ. ದೇವರ ಮಹಾ ಕಾರ್ಯಗಳು ನಮ್ಗೆ ಅರ್ಥ ಆಗಲ್ಲ. ಯಾಕಂತಂದ್ರೆ ದೇವರ ಮಹಾ ಕಾರ್ಯಗಳು ನಮ್ಗೆ ಅರ್ಥ ಆಗ್ಬೇಕಂದ್ರೆ ಅದರ ವ್ಯಾಲ್ಯೂ ನಮಗೆ ಗೊತ್ತಿರಬೇಕು, ಅದರ ಎಸೆನ್ಸ್ ನಮಗೆ ಗೊತ್ತಿರಬೇಕು. ಸೊ ಯೆಹೋಶುವನನ್ನು ದೇವರು ಆರಿಸಿಕೊಳ್ಳಬೇಕಾದ್ರೆ ಈ ಗ್ರಂಥದ ಪ್ರಾರಂಭದಲ್ಲೇ ನಾವು ನೋಡ್ತಿದ್ದೇವೆ, ವಾಗ್ದಾನ ಮಾಡ್ತಿದ್ದಾರೆ, ದೇವರು ಪ್ರಾಮಿಸ್ ಮಾಡ್ತಿದ್ದಾರೆ ದಟ್ ನಾನ್ ನಿನ್ ಜೊತೆಗಿರ್ತೇನೆ, ತಲೆ ಕೆಡ್ಸ್ಕೊಬೇಡ. ನಾನ್ ನಿನ್ನ ಪಕ್ಷದಲ್ಲಿ ಇರ್ತೇನೆ, ತಲೆ ಕೆಡ್ಸ್ಕೊಬೇಡ, ಹೆದರ್ಬೇಡ. ನೀನು ಏನ್ ಮಾಡ್ಬೇಕಂತ ಅನ್ಕೊಳ್ತಿದ್ಯೋ ಮಾಡು. ಈ ರೀತಿ ಹೇಳಿದ ನಂತರ ಯೆಹೋಶುವನು ಅನೇಕ ಯುದ್ಧಗಳನ್ನು ಮಾಡಿದನು. ಎಲ್ಲಾ ಯುದ್ಧಗಳಲ್ಲಿ ಜಯವನ್ನು ಹೊಂದಿದನು. ಇಸ್ರಾಯೇಲ್ಯರೆಲ್ಲರಿಗೂ ಅವರ ಭೂಭಾಗಗಳನ್ನು ಹಂಚಿಕೊಟ್ಟನು, ಸ್ವಾಸ್ಥ್ಯವನ್ನಾಗಿ ಕೊಟ್ಟನು. ಇಷ್ಟೆಲ್ಲಾ ಮಾಡಿದ ಯೆಹೋಶುವನ ಜೀವನದಲ್ಲಿ
ಒಂದೇ ಒಂದು ಸಂದರ್ಭವನ್ನು ನೋಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. 10ನೇ ಅಧ್ಯಾಯ ಯೆಹೋಶುವನ ಗ್ರಂಥ 10ನೇ ಅಧ್ಯಾಯದ 12ನೇ ವಚನ. ಅಮೋರಿಯರೊಂದಿಗೆ ಮಾಡುತ್ತಿರುವಂತ ಯುದ್ಧ ಇದು. 12ನೇ ವಚನ, 13ನೇ ವಚನ, 14, 15, 15ನೇ ವಚನದವರೆಗೆ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೂ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷಾರ್ ಗ್ರಂಥದಲ್ಲಿ ಬರೆದದೇ ಅಲ್ಲ. ಹೀಗೆ ಸೂರ್ಯನು ಮುಣುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿ ನಿಂತನು. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಯೆಹೋವನು ತಾನೇ ಇಸ್ರಾಯೇಲ್ಯರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಯೆಹೋಶುವನು ಇಸ್ರಾಯೇಲ್ಯರ ಸಹಿತವಾಗಿ ಗಿಲ್ಗಾಲಿನ ಪಾಳೆಯಕ್ಕೆ ಹಿಂದಿರುಗಿದನು. ಸೊ ಯೆಹೋಶುವನ ಜೀವನದಲ್ಲಿ ನಡೆದಂತ ಅತಿ ದೊಡ್ಡ ಕಾರ್ಯವೇನಂತಂದ್ರೆ, ಯುದ್ಧದಲ್ಲಿ ದೇವರೇ ನಾವು ಗೆಲ್ಲಬೇಕು, ನಾವು ಗೆಲ್ಲುವವರೆಗೂ ನಮ್ಮ ಭೂಮಿಗೆ ಆಧಾರವಾದಂತ ಸೂರ್ಯನು ನಿಂತೋಗ್ಬೇಕು, ಚಂದ್ರನು ಕೂಡ ನಿಂತೋಗ್ಬೇಕು. ಬೇರೆ ಎಂತಹ ಬೇಡಿಕೆ ಇದೆ ಅಂತಂದ್ರೆ ಆ ಬೇಡಿಕೆಯನ್ನು ದೇವರು ನೆರವೇರಿಸಿದರು. ಯಾಕಂದ್ರೆ ಯಾವಾಗಾದ್ರೂ ನಮಗೆ ದೇವ್ರ ಅರ್ಥ ಆಗ್ಬಿಡ್ತಾರೋ, ದೇವರನ್ನ ನಾವು ಏನ್ ಕೇಳ್ಬೇಕೋ ನಮ್ಗೆ ಗೊತ್ತಾಗುತ್ತೆ. ದೇವರು ನಮ್ಗೆ ಅರ್ಥ ಆಗದೆ ಇದ್ದಾಗ ಹುಚ್ಚುಚ್ಚು ಪ್ರಾರ್ಥನೆಗಳನ್ನೆಲ್ಲ ನಾವು ಕೇಳ್ತಿರ್ತೇವೆ, ಹುಚ್ಚುಚ್ಚು ಬೇಡಿಕೆಗಳನ್ನ ನಾವು ಕೇಳ್ತಿರ್ತೇವೆ. ಅದ್ ಯಾಕೆ ಕೇಳ್ತೇವೋ ನಮಗ್ ಗೊತ್ತಿಲ್ಲ, ಅದು ಆಗುತ್ತೋ ಇಲ್ವೋ ಕೂಡ ನಮಗ್ ಗೊತ್ತಿರಲ್ಲ. ನೋ, ವೆನ್ ಯು ಅಂಡರ್ಸ್ಟ್ಯಾಂಡ್ ಗಾಡ್ ಡೀಪ್ಲಿ, ದೇವರನ್ನು ನಿಜವಾಗ ನಾವು ಆಳವಾಗಿ ಅರ್ಥ ಮಾಡಿಕೊಂಡಾಗ, ಯು ನೋ ವಾಟ್ ಟು ಆಸ್ಕ್, ಯು ನೋ ವಾಟ್ ಟು ಪ್ರೇ, ಹೌ ಟು ಪ್ರೇ, ವೆನ್ ಟು ಪ್ರೇ. ಯಾವಾಗ ಏನು ಕೇಳಬೇಕು, ಏನು ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ನಮ್ಗೆ ಗೊತ್ತಿರುತ್ತೆ. ಯಾಕಂತಂದ್ರೆ ದೇವರನ್ನ ಅಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡಿರ್ತೇವೆ. ದೇವರು ನಮ್ಮ ಹೃದಯದಲ್ಲಿ ಅಷ್ಟರವರೆಗೂ ಆಳವಾಗಿ ಅರ್ಥ ಆಗಿರ್ತಾರೆ. ನೋ ಒನ್ ಕಮ್ಸ್ ಅಂಡ್ ಟೆಲ್ಸ್ ದಟ್ ಯು ಶುಡ್ ಪ್ರೇ ಲೈಕ್ ದಿಸ್. ಯಾರು ಯೆಹೋಶುವನಿಗೆ ಹೇಳಿಲ್ಲ, ಯೆಹೋಶುವನೇ ನೀನು ಸೂರ್ಯಚಂದ್ರನ ನಿಲ್ಸಪ್ಪ. ನೋ, ಹಿನೋ, ನಾನ್ ಕೇಳಿದ್ರೆ ದೇವ್ರು ಮಾಡ್ತಾರೆ, ಸೊ ಯೆಹೋಶುವನು ಏನು ಅರಿಯದಂತ ತಿಳಿಯದಂತ ವ್ಯಕ್ತಿಯಾಗಿದ್ದರು. ಭಯ ಭಕ್ತಿಯುಳ್ಳಂತ ಚಿಕ್ಕ ಹುಡುಗನಾಗಿ ಐಗುಪ್ತ ದೇಶದಿಂದ ಹೊರಗೆ ಬಂದಂತ ವ್ಯಕ್ತಿ ಯೆಹೋಶುವನು. ಆದರೆ ಆತನ ಜೀವನದಲ್ಲಿ ಬದಲಾದಂತ ಪರಿಸ್ಥಿತಿಗಳು, ಆ ಬದಲಾದಂತ ಪರಿಸ್ಥಿತಿಗಳಿಗೆ ತಕ್ಕಂತೆ ಆತನ ಹೃದಯವನ್ನು ದೇವರಿಗೆ ಸಮರ್ಪಿಸಿಕೊಂಡಂತ ರೀತಿ, ಅದಕ್ಕೆ ತಕ್ಕನಂತೆ ದೇವರ ಆತನನ್ನು ಉಪಯೋಗಿಸಿಕೊಂಡಂತ ರೀತಿ ನಾವು ನೋಡಬಹುದು. ದೇವರು ಇಲ್ಲಿ ಕುಳಿತಂತ ನಮ್ಮೆಲ್ಲರನ್ನು ಕೂಡ ಉಪಯೋಗಿಸಿಕೊಳ್ಳುತ್ತಾರೆ ಇನ್ನೂ ಬಲವಾಗಿ. ಆದರೆ ಆ ಉಪಯೋಗದಲ್ಲಿ ನಮಗೆ ಗೊತ್ತಿರಬೇಕು, ನಾನು ಎಷ್ಟರವರೆಗೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದೇನೆ, ಎಷ್ಟರವರೆಗೂ ನನ್ನ ಭಕ್ತಿಯನ್ನು ನಾನು ಕಾಪಾಡಿಕೊಳ್ತಿದ್ದೇನೆ, ಇದು ನಮಗೆ ಗೊತ್ತಿರಬೇಕು. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತ ದಿನ ಏನಂತಾರೆ, ಏನೋ 10 ಕಲ್ಲು ಹಾಕಿದ್ರೆ ಯಾವ್ದೋ ಒಂದು ಕಲ್ಲು ಬಿದ್ದಿದ್ಯಾ, ಗುರಿ ತಾಕಿದ ಹಾಗೆ ಏನೋ ಮಾಡ್ತಿದ್ದಾನೆ ಹಾಗಿರಬೇಡಿ. ಬಿ ಫೋಕಸ್ಡ್, ಬಿ ರೆಡಿ ಫಾರ್ ಎವ್ರಿಥಿಂಗ್. ಏನೋ ಭಕ್ತಿಯಲ್ಲಿದ್ದೇನೆ, ಏನೋ ಸೇವೆ, ಏನೋ ಮಾಡ್ತಿದ್ದೇನೆ, ಏನೋ ಹಾಗೆ ನಡೀತಿದೆ, ಏನೋ ನನ್ನ ಫ್ಯಾಮಿಲಿ ದೇವರಲ್ಲಿದೆ ಅಷ್ಟೇ, ಜೈ. ಹಾಗಿರ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಯು ಶುಡ್ ಹ್ಯಾವ್ ಸಮ್ ಕೈಂಡ್ ಆಫ್ ಕ್ಲಾರಿಟಿ ಇನ್ ಯೋರ್ ಲೈಫ್. ಇಫ್ ಯು ಡೋಂಟ್ ಹ್ಯಾವ್ ಕ್ಲಾರಿಟಿ, ದೆನ್ ನೋ, ಅದು ಸರಿಯಾದಂತ ಕ್ರಮವಲ್ಲ, ಅದು ಸರಿಯಾದಂತ ರೀತಿಯಲ್ಲ. ಹಾಗಾಗಿ ನಮ್ಮ ಜೀವನ, ದೇವರು ನಮ್ಮನ್ನು ಕರೆದಾಗ, ದೇವರು ನಮ್ಮನ್ನು ಕರೆಯುವಂತ ಪರಿಸ್ಥಿತಿ, ನಾವು ಹೇಗಿದ್ದೇವೆ, ಹೇಗೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ತಿದ್ದಾರೆ, ದಟ್ ವಿ ಶುಡ್ ಬಿ ಅವೇರ್ ಆಫ್ ದಟ್. ಯಾರನ್ನು ಕೂಡ ವ್ಯಕ್ತಿಗಳನ್ನು ಹಿಂಬಾಲಿಸಲಿಕ್ಕೆ ಹೋಗಬೇಡಿ. ಮೋಶೆ ಸಾತ್ವಿಕನು. ಆ ಸಾತ್ವಿಕನಾದಂತ ಮೋಶೆಯನ್ನು ಹಿಂಬಾಲಿಸಿದಂತ ಯೆಹೋಶುವನು ಯುದ್ಧಗಳನ್ನ ಮಾಡುವಂತ ವ್ಯಕ್ತಿ, ಯುದ್ಧಗಳಲ್ಲಿ ನಾಯಕನಾಗಿ
ಹೋದಂತ ವ್ಯಕ್ತಿ. ಸೊ ಸಾತ್ವಿಕನನ್ನ ಹಿಂಬಾಲಿಸಿದಂತವನು ಕೂಡ ಸಾತ್ವಿಕನಾಗಿ ಆ ಯುದ್ಧಗಳನ್ನೆಲ್ಲ ನಿಲ್ಲಿಸ್ಬಿಡ್ಬೋದಲ್ಲ ಅಂತಂದ್ರೆ ನೋ, ದಟ್ ಈಸ್ ಹಿಸ್ ಕಾಲಿಂಗ್. ಅಂಡ್ ಮೋಶೆಯ ಕರುವಿಕೆ ಆತರ ಇದೆ, ಯೆಹೋಶುವನ ಕರುವಿಕೆ ಆತರ ಇದೆ. ಕರುವಿಕೆ ಅಂತಂದ್ರೆ ಮತ್ತೆ ಆ ದೇವರು ನಮ್ಮನ್ನ ಕರೀತಾರ ಆ ಕಾನ್ಸೆಪ್ಟ್ಗೆ ಹೋಗ್ಬೇಡಿ. ಕರುವಿಕೆ ಅಂತಂದ್ರೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತ ರೀತಿ, ದೇವರು ನಮ್ಮನ್ನು ತನ್ನ ಚಿತ್ತಕ್ಕೆ ಅನುಗುಣವಾಗಿ ಮೌಲ್ಡ್ ಮಾಡಿಕೊಳ್ಳುವಂತ ರೀತಿ ಕರುವಿಕೆ. ಸೊ ದೇವರು ನಮ್ಮನ್ನು ಕರೆದಾಗ ನಾವ್ ಎಂತವರಾಗಿದ್ದೆವು ಅದನ್ನ ನಾವು ಮೊದಲು ನೆನಪಿಟ್ಕೊಳ್ಬೇಕು. ನಂತರ ಕರೆಯಲ್ಪಟ್ಟಂತ ಕರುವಿಕೆಗೆ ನಾವು ತಕ್ಕಂತೆ ಬದುಕುತ್ತಿದ್ದೇವ. ಸೊ ಇವೆರಡು ನಮಗೆ ಗೊತ್ತಿದ್ದಾಗ ದೇವರು ನನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೋ ಇಲ್ವೋ ನಮಗೆ ಗೊತ್ತಾಗತ್ತೆ. ಇವೆರಡು ನಮಗೆ ಗೊತ್ತಿಲ್ಲದೆ ಇದ್ದಾಗ ಏನೋ ಹೋಗತ್ತೆ ಹೋಗ್ತಿದೆ ಜೀವನ, ಏನೋ ಮೀಟಿಂಗ್ ಗಳಿಗೆ ಹೋಗ್ತಿದ್ದೇನೆ, ಮೀಟಿಂಗ್ ಇಡ್ತಿದ್ದೇನೆ, ಇಡಬೇಕು ವರ್ಷಕ್ಕೊಂದ್ಸಲ ಏನೋ. ಸೊ ನೋ, ದಟ್ ಈಸ್ ನಾಟ್ ದ ಹೋಲ್ ಕಾನ್ಸೆಪ್ಟ್. ದ ಕಾನ್ಸೆಪ್ಟ್ ಇಸ್ ಕ್ವೈಟ್ ಡಿಫ್ರೆಂಟ್. ನಾವ್ ಅಂದುಕೊಳ್ಳುತ್ತಿರುವಂತದ್ದಲ್ಲ ಕಾನ್ಸೆಪ್ಟ್, ದೇವರ ಕಾನ್ಸೆಪ್ಟೇ ಬೇರೆ ಇದೆ. ಇದೆಲ್ಲ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಮೊದಲು ಕೆಲವು ಸಂಗತಿಗಳ ವಿಷಯದಲ್ಲಿ, ಕೆಲವು ವಿಷಯಗಳಲ್ಲಿ ನಮಗೆ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇಲ್ಲದೆ ಹೋದ್ರೆ ನಮ್ಮ ಭಕ್ತಿ ಕೆಲವೊಂದು ದಿನಗಳ ನಂತರ ಹಳೇದಾಗ್ಬಿಡತ್ತೆ, ನಮ್ಮ ವಿಶ್ವಾಸ ಕೆಲವೊಂದು ದಿನಗಳ ನಂತರ ಬಾಡು ಹೋಗುತ್ತೆ. ನಮ್ಗೇನ್ ಅನ್ಸುತ್ತೆ, ಮಾಡ್ತಿರೋದನ್ನೇ ಮಾಡ್ತಿದ್ದೇನೆ, ಇದು ಬಿಟ್ರೆ ಹೊಸದಾಗಿ ಏನು ಮಾಡ್ತಿಲ್ಲ. ಇಫ್ ಯು ಫೀಲ್ ಲೈಕ್ ದಟ್, ದೆನ್ ನಾವು ನಮ್ಮ ಜೀವನದಲ್ಲಿ ನಮಗೆ ಕ್ಲಾರಿಟಿ ಇಲ್ಲ ಅಂತ. ಪ್ರತಿ ಭಾನುವಾರ ಹೋಗ್ತಿದ್ದೇನೆ, ಅವರೇ ಮೆಸೇಜ್ ಕೊಡ್ತಾರೆ, ಅವರೇ ಹಾಡಾಡ್ತಾರೆ, ಹ್ಮ್, ಅವರೇ ಪ್ರಾರ್ಥನೆಗಳು ಮಾಡ್ತಾರೆ, ಅವ್ರವ್ರ ಅಂದ್ರೆ ಅದೇ ಮುಖಗಳು, ಏನೈತೆ ಏನ್ ಬದಲಾಗಿಲ್ಲ, ಅದೇ ಜೀವನ. ನೋ, ದಟ್ ಮೀನ್ಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ನಮ್ಗೆ ಅದು ಅರ್ಥ ಆಗ್ತಿಲ್ಲ ಅಂತ ಅರ್ಥ. ಹಾಗಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಹ್ಮ್ ನಮ್ಮ ಜೀವನದಲ್ಲಿ ದೇವರ ಕಾರ್ಯವೇನಾಗಿದೆ ಎನ್ನುವಂಥದ್ದನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ನಾವು ಹೇಗೆ ದೇವರ ಸೇವೆಯಲ್ಲಿ ಇರಬೇಕು, ಆತನು ನಮ್ಮನ್ನು ಹೇಗ್ ಕರೆದಿದ್ದಾರೆ, ಆ ಕರುವಿಕೆಗೆ ತಕ್ಕನಂತೆ ನಾನು ಹೇಗ್ ಜೀವಿಸಬೇಕು ಎಂಬ ಎಂಬ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಅಂಡ್ ಫಾಲೋ ಗಾಡ್, ಡೋಂಟ್ ಫಾಲೋ ಹ್ಯೂಮನ್ ಬೀಯಿಂಗ್ಸ್. ವೆನ್ ಯು ಸ್ಟಾರ್ಟ್ ಫಾಲೋಯಿಂಗ್ ಹ್ಯೂಮನ್ಸ್, 1 ವರ್ಷ ಚೆನ್ನಾಗಿರುತ್ತೆ, 2 ವರ್ಷ ಚೆನ್ನಾಗಿರುತ್ತೆ, ಕೆಲವು ಕಾಲ ಹೋಗತ್ತೆ, ಬಟ್ ಕೊನೆವರೆಗಿರ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಎಡವಟ್ಟಾಗ್ಬಿಡತ್ತೆ. ಸೊ ಟ್ರೈ ಟು ಅವಾಯ್ಡ್ ಪೀಪಲ್, ಫೋಕಸ್ ಆನ್ ಗಾಡ್. ದೇವರ ಮೇಲೆ ಗಮನವಿಡೋಣ, ದೇವರನ್ನ ಹಿಂಬಾಲಿಸೋಣ. ಆತನು ನಮ್ಮ ನಮ್ಮ ಮೂಲಕ ತನ್ನ ಸೇವೆ ಹೇಗೆ ನಡೆಸಬೇಕಂತ ದೇವರು ಅಂದುಕೊಳ್ತಿದಾರೋ ಹಾಗೆಯೇ ದೇವರು ನಮ್ಮನ್ನು ನಡೆಸಿಕೊಳ್ಳಿ. ಅಷ್ಟೇ ಬಿಟ್ರೆ ನಾವಂದುಕೊಂಡ ಹಾಗಲ್ಲ, ದೇವರು ಅಂದುಕೊಂಡಂತೆ ದೇವರು ನಮ್ಮನ್ನು ಆತನ ಚಿತ್ತಕ್ಕೆ ತಕ್ಕ ಹಾಗೆ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಇದಕ್ಕೆ ನಮಗೆ ದೇವರೊಂದಿಗೆ ಸಂಬಂಧಗಳು ಅದ್ಭುತವಾಗಿರಬೇಕು, ಅನ್ಯೋನ್ಯತೆ ಚೆನ್ನಾಗಿರಬೇಕು. ದೇವರೊಂದಿಗೆ ಮಾಡಿಕೊಂಡಂತ ಕಮಿಟ್ಮೆಂಟ್ಗೆ ತಕ್ಕಂತೆ ಬದುಕಬೇಕು. ಇವೆಲ್ಲವೂ ಇದ್ದಾಗ ಅವುಗಳೆಲ್ಲವೂ ಕೂಡ ನಿಮ್ಮ ಹಿಂದೆ ಬರುತ್ತವೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಇಲ್ಲಿ ಕರೆಯಲ್ಪಟ್ಟಂತ ನಮ್ಮೆಲ್ಲರನ್ನು ನೀವು ಸೇರಿಸೋದಕ್ಕಾಗಿ ನಿಮಗೆ ವಂದನೆಗಳು. ಕರೆಯಲ್ಪಟ್ಟಂತ ನಾವೆಲ್ಲರೂ ಕೂಡ ಕರ್ತನೆ, ಏನೋ ಬದುಕ್ತಿದ್ದೇವೆ, ಏನೋ ಮಾಡ್ತಿದ್ದೇವೆ, ಏನೋ ಸೇವೆಯಲ್ಲಿದ್ದೇವೆ ಎಂಬಂತ ಆ ಕ್ಯಾಶುವಲ್ನೆಸ್ ಅಲ್ಲಿ ನಾವಿರದೆ ಕರ್ತನೆ, ಸೀರಿಯಸ್ ಆಗಿ ಬಹಳ ಗಂಭೀರವಾಗಿ ಸಂಗತಿಗಳನ್ನು ತೆಗೆದುಕೊಂಡು ಆ ಗಂಭೀರವಾದಂತ ಸಂಗತಿಗಳಿಗೆ ತಕ್ಕಂತೆ ನಾವೆಲ್ಲರೂ ಜೀವಿಸಲು ನಮಗೆ ಸಹಾಯ ಮಾಡಿ ಕರ್ತನೆ. ನಿಮ್ಮೊಂದಿಗೆ ಸಹವಾಸ, ಒಡಂಬಡಿಕೆ, ಅನ್ಯೋನ್ಯತೆ ಇವೆಲ್ಲಾ ವಿಷಯಗಳಲ್ಲಿ ನೀವೇ ನಮ್ಮ ಜೊತೆಗಾರನಾಗಿದ್ಕೊಂಡು ನಡೆಸಿ ಕರ್ತನೆ. ಏನೇ ಆದರೂ ಹೇಗೆ ಆದರೂ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವೆಂದು ಯೆಹೋಶುವನು ತನ್ನ ಕುಟುಂಬ ಸಮೇತವಾಗಿ ಹೇಳಿದಂತ ಮಾತು ನಾವು ನಮ್ಮ ಮನೆಯವರು ಕೂಡ ಹೇಳುವಂತ ದಿನಗಳನ್ನು ನಮ್ಮ ಜೀವನದಲ್ಲಿ ದಯಪಾಲಿಸಿ, ಹೇಳುವವರು ಮಾತ್ರವಲ್ಲದೆ ಕರ್ತನೆ, ಕ್ರಿಯೆಗಳಲ್ಲಿ ತೋರಿಸುವವರಾಗಿಯೂ ನಮ್ಮ ಜೀವನಗಳಲ್ಲಿ ನಿಮ್ಮನ್ನು ಮಹಿಮೆ ಪಡಿಸುವವರಾಗಿಯೂ ನಾವೆಲ್ಲರಿರುವಂತೆ ನಮಗೆ ಸಹಾಯ ಮಾಡಿ, ಕೇಳಿದ ಮಾತುಗಳನ್ನು ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿಟ್ಟುಕೊಂಡು ನಿಮ್ಮನ್ನು, ನಿಮ್ಮ ಸೇವೆಯನ್ನು, ನಿಮ್ಮ ವಾಕ್ಯವನ್ನು ಮಾತ್ರ ಹಿಂಬಾಲಿಸುತ್ತಾ, ಮನುಷ್ಯರನ್ನು ಹಿಂಬಾಲಿಸದೆ ನಿಮ್ಮನ್ನೇ ನೋಡುತ್ತಾ ಮುಂದಕ್ಕೆ ಸಾಗಲು ನಮಗೆ ಸಹಾಯ ಮಾಡಿ ದೇವ. ಇದುವರೆಗೂ ನಡೆಸಿದ್ದೀರಾ, ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ನಿಮ್ಮ ಸೇವೆಯಲ್ಲಿ ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳುತ್ತೀರೆಂಬುದಾಗಿ ನಂಬುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ
ಅನ್ಯೋನ್ಯತೆ ಸಹವಾಸ ಇಂದಿಗೂ ಎಂದಿಗೂ ಸದಾಕಾಲ ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆ.